ರಾಜ್ಯದ ಸ್ಪರ್ಧಾರ್ಥಿಗಳಿಗೆ ಕ್ಷಮೆ ಕೇಳಿ, ನೀವು ಮಾಡಿರ್ತಕ್ಕಂಥ ತಪ್ಪಿನ ಫಲವಾಗಿ. ಒಂದು ವೇಳೆ ಕನ್ನಡದಲ್ಲಿ ತಪ್ಪಿದ್ರೆ ಇಂಗ್ಲೀಷಲ್ಲಿ ನೋಡ್ರಿ ಅಂತ ಹೇಳಕ್ಕೆ ನಾಚಿಕೆ ಆಗಲ್ವಾ ನಿಮಗೆ? ಆ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಒಂದೇ ಸರ್ಕಾರಿ ನೌಕರಿ ಅಂತ ಒಂದು ನಂಬಿಕೆಯಿಂದ ಹಗಲು ರಾತ್ರಿ ಅಂತ ಓದ್ತಾ ಇರ್ತೀವಲ್ಲ. ಈಗ ನಿಮ್ಮದೇ ರೂಲ್ಸ್ಗಳನ್ನ ನೀವು ಫಾಲೋ ಮಾಡ್ತಿಲ್ವಲ್ಲ, ನಿಮಗೆ ಏನನ್ನ ಕಟ್ ಮಾಡಬೇಕು. ತಂದೆ ತಾಯಿಗಳ ಒತ್ತಡ ಇರಲಿಲ್ಲ ಅಂದ್ರೂ ಸಂಬಂಧಿಕರ ಒತ್ತಡ ಇರುತ್ತೆ, ಗೊತ್ತೇನ್ರಿ? ದುಡ್ಡು ಕಲೆಕ್ಟ್ ಮಾಡೋದೇ ಆ ಅಧ್ಯಕ್ಷರು, ಆ ಮೆಂಬರ್ಸ್ಗಳನ್ನು ಹಲ್ಕಗಳು. 26-27 ವಯಸ್ಸಾಯ್ತು, ಇನ್ನೂ ಕೆಲಸ ಸಿಕ್ಕಿಲ್ಲ ಅಂತಂದ್ರೆ ಅದಕ್ಕೆ ನೀವು ಕಾರಣ ಆಗೋದು ಬೇಡ. ಆ CC ಕ್ಯಾಮ್ರಾ ಫುಟೇಜನ್ನು ರಿಲೀಸ್ ಮಾಡಿ ನೋಡೋಣ. ನಿಮಗೆ ತಾಕತ್ತಿದ್ರೆ, ನಿಮಗೆ ಕಟ್ಸಿದ್ರೆ, ನಿಮಗೆ ಅದು ಸಣ್ಣ ಮಿಸ್ಟೇಕ್ ಅನ್ಸ್ಬೋದು, ಆದರೆ ಅದು ದೊಡ್ಡ ಪ್ರಮಾದ. ನೀವು ಹೊಟ್ಟೆಗೆ ಅನ್ನ ತಿಂದು ರಿಲೀಸ್ ಮಾಡ್ತೀರಾ ಅಥವಾ ಬೇರೆ ಏನಾದರೂ ಹೇಸಿಗೆ ತಿಂದು ರಿಲೀಸ್ ಮಾಡ್ತೀರಾ? ಅದರಲ್ಲಿ ಕನ್ನಡದಲ್ಲೂ ನೋಡಿ, ಇಂಗ್ಲೀಷಲ್ಲೂ ನೋಡೋಕ್ಕೆ ನಮಗೆ ದರ್ದ. ಉದಾಹರಣೆ, ದಾವಣಗೆರೆಯಿಂದ ಕಲ್ಲುಬುರ್ಗಿ ಹಾಕಿ ಸಾಯ್ತೀರಾ. ನಿಮ್ಮಿಂದ ಆತ್ಮಹತ್ಯೆ ಮಾಡ್ಕೋಬೇಕಷ್ಟೇ ಅವ್ರು ಕನ್ನಡ ಮೀಡಿಯಂನವರು. ಹೇಸಿಗೆನ ಇಷ್ಟು ತಿಂದ್ರು ಅಷ್ಟೇ, ಕ್ವಿಂಟಾಲ್ ಗಟ್ಟಲೆ ತಿಂದ್ರು ಅಷ್ಟೇ. ಇಲ್ಲ ಯಾರಾದ್ರೂ ಒಬ್ರು ಬಲಿಬೇಕಾ ನಿಮಗೆ? ಯಾರಾದ್ರೂ ಒಬ್ರು ಬಲಿ ಆಗ್ಬೇಕಾ ಸ್ಪರ್ಧಾರ್ಥಿಗಳು? ನಿಮಗೆ ತಿದ್ದಿದ್ದೀವಿ ರಿಜಿಸ್ಟ್ರೇಷನ್ ನಂಬರನ್ನು, ಬಟ್ ನಿಮ್ಮ ಘನತೆ ಏನಾಯ್ತು? ನಿಮ್ಮ ಯೋಗ್ಯತೆ ಎಲ್ಲಿಗೆ ಬಂತು? ರೂಮ್ಗಳಲ್ಲಿ, ಲೈಬ್ರರಿಗಳಲ್ಲಿ ಬಂದು ಒಂದ್ಸಲ ನೋಡಿ. ಆ ಪೀಚ್ಗಳಲ್ಲಿ ಕೊಡ್ತಕ್ಕಂಥ ಊಟಗಳನ್ನು ಮಾಡಿ. ವಿಲೇಜ್ ಅಕೌಂಟೆಂಟಲ್ಲೂ ಕೂಡ ಸ್ಕ್ಯಾಮ್ ಆಗಿದೆ. ಅಲ್ಲಿ ಒಳ್ಳೆ ಇಂಡಿಯಾ ಪಾಕಿಸ್ತಾನ ಬಾರ್ಡರ್ ಅನ್ನೋ ರೀತಿ ಅಲ್ಲಿ ಸೆಕ್ಯೂರಿಟಿ. ನನ್ನ ಮಗ ಆಫೀಸರ್ ಆಗಿ ಬರ್ತಾನೆ, ನನ್ನ ಮಗಳು ಆಫೀಸರ್ ಆಗಿ ಬರ್ತಾಳೆ ಅಂತ ಕಾಯ್ತಾ ಇರ್ತಾರೆ. ಭಿಕ್ಷೆ ಬೇಡ್ರಿ ಹೋಗಿ ಬೇಕಂದ್ರೆ. ಅವ್ರಿಗೆಲ್ಲ ನೀವು ಮಾಡೋ ಈ ಹಲ್ಕ ಕೆಲಸ ಗೊತ್ತಾಯ್ತಂದ್ರೆ ಅವ್ರ ಜೀವ ತಡೆಯುತ್ತೇನ್ರಿ?